ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗುವಂತಹ 2000 ಕಂತಿನ ಬಗ್ಗೆ ಬಿಗ್ ಅಪ್ಡೇಟ್ ಮತ್ತು ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಮಹತ್ವದ ಸೂಚನೆ. ದಾಖಲೆ ಪರಿಶೀಲನೆಗೆ ಆಗಸ್ಟ್ 31ರ ಕೊನೆಯ ದಿನ ಎಂಬ ಮಾಹಿತಿ. ವೀಕ್ಷಕರೇ, ರಾಜ್ಯದ ಪಡಿತರ ಚೀಟಿದಾರರಿಗೆ KYC ಕಡ್ಡಾಯವೇ? ಇದರ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಮತ್ತು PM ಕಿಸಾನ್ ಯೋಜನೆ, ಹೌದು ವೀಕ್ಷಕರೇ, ರೈತರಿಗೆ KYC ಕಡ್ಡಾಯವೇ? ಹಾಗೂ ರೈತರಿಗೂ ಸಹ ಒಂದು ಗುಡ್ ನ್ಯೂಸ್, ಏನೆಂದರೆ ಮನೆ ಬಾಗಿಲಿಗೆ ಪಶು ವೈದ್ಯಕೀಯ ಸೇವೆ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2000 ರೂಪಾಯಿ ಸಹಾಯಧನ ನೀಡುವಂಥ ಯೋಜನೆ ಇದು ಮುಂದುವರಿಯುತ್ತಿದೆ. ಆಗಸ್ಟ್ 2026ರಲ್ಲಿ ಸಹ 2443 ಕೋಟಿ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಮತ್ತು DBT ಮೂಲಕ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವುದಾಗಿ ಮಾಹಿತಿ ಕೂಡ ನೀಡಲಾಗಿದೆ. ಅದಲ್ಲದೆ 32ನೇ ಕಂತಿನ ಹಣವು ಕೆಲವು ಜಿಲ್ಲೆಗಳಲ್ಲಿ ಖಾತೆಗೆ ಜಮಾ ಆಗುತ್ತಿರುವ ಮಾಹಿತಿ ಕೂಡ ಇತ್ತೀಚೆಗೆ ಕಂಡು ಬಂದಿದೆ. ಮತ್ತು ಬಹಳ ಮುಖ್ಯವಾಗಿ ಅಂದರೆ ಸರ್ಕಾರವು ಈಗ ಫಲಾನುಭವಿಗಳ ಮರುಪರಿಶೀಲನೆ ಮಾಡಲಿದೆ ಮತ್ತು ಸೇವಾ ಸಿಂಧು ಕೇಂದ್ರಗಳಲ್ಲಿ ಹಾಗೂ ಮನೆ ಮನೆಗೆ ತೆರಳಿ ಪರಿಶೀಲನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ತಿಳಿಸಿದ್ದಾರೆ. ಯಾಕೆಂದರೆ ಈ ಪರಿಶೀಲನೆಯಲ್ಲಿ ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ ಬಳಸುವಂತ ಸಾಧ್ಯತೆ ಬಗ್ಗೆ ಕೂಡ ಮಾಹಿತಿ ಬಂದಿದೆ. ಅದಲ್ಲದೆ ಪರಿಶೀಲನೆ ಎಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುತ್ತಿದ್ದಾರೆ ಎಂದರ್ಥ ಅಲ್ಲ. ಅರ್ಹ ಫಲಾನುಭವಿಗಳಿಗೆ ಹಣ ಸರಿಯಾಗಿ ತಲುಪುವಂತೆ ಮಾಡುವಂತ ಉದ್ದೇಶದಿಂದಾಗಿ ಪರಿಶೀಲನೆ ನಡೆಸುತ್ತಿರುವುದು ಇದು ಸರ್ಕಾರವು ಹೇಳಿದೆ ಎಂದು ಹೇಳಲಾಗುತ್ತಿದೆ. ಅದಲ್ಲದೆ ಕರ್ನಾಟಕ ಸರ್ಕಾರದ ಅಧಿಕೃತ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ 2000 ರೂಪಾಯಿ ಸಹಾಯಧನ ಮುಂದುವರಿಯುತ್ತಿದೆ ಮತ್ತು 32ನೇ ಕಂತಿನ 2000 ರೂಪಾಯಿ ಹಣ ಕೆಲವು ಫಲಾನುಭವಿಗಳ ಖಾತೆಗೆ ಈಗಾಗಲೇ ಜಮಾ ಆಗಿರುವುದು ಮಾಹಿತಿ ಬಂದಿದೆ. ಆದರೆ ಎಲ್ಲರ ಖಾತೆಗೂ ಒಂದೇ ದಿನ ಹಣ ಬರುವುದಿಲ್ಲ ವೀಕ್ಷಕರೇ. ಜಿಲ್ಲೆಗಳ ಬ್ಯಾಂಕ್ DBT ಮೂಲಕ ಪ್ರಕ್ರಿಯೆಯಂತೆ ವ್ಯತ್ಯಾಸವಾಗಬಹುದು ಮತ್ತು ನಿಮ್ಮ ಹಣ ಬಂದಿದೆಯೇ ಅಥವಾ ಇಲ್ಲವೇ ಎಂದು ಕೂಡ ಚೆಕ್ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವಂಥ ಪಾಸ್ಬುಕ್ ಇರ್ಬೋದು ಅಥವಾ ಮಿನಿ ಸ್ಟೇಟ್ಮೆಂಟ್ ಕೂಡ ನೀವು ಪರಿಶೀಲಿಸಬಹುದು. ನಿಮ್ಮ ಆಧಾರ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯೇ ಅದು ಸಹ ನೋಡಿಕೊಳ್ಳಿ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನು ಕೂಡ ನೀವು ಸೇವಾ ಸಿಂಧು ಮೂಲಕ ಅಥವಾ ಸ್ಕೀಮ್ ಪರಿಶೀಲನೆ ಮಾಡುವಂಥ ಮೂಲಕ ನೀವು ನೋಡಬಹುದಾಗಿದೆ. ಮತ್ತು ಹಣ ಇನ್ನು ಬಂದಿಲ್ಲ ಅಂದರೆ ನಿಮ್ಮ ಗ್ರಾಮ್ 1, ಕರ್ನಾಟಕ 1 ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಗೆ DBT ಮೂಲಕ ಅಥವಾ ದಾಖಲೆಗಳನ್ನು ಸ್ಥಿತಿ ಸಹ ನೀವು ಪರಿಶೀಲನೆ ಮಾಡಿಕೊಳ್ಳಬಹುದು ವೀಕ್ಷಕರೇ. ಯಾಕೆಂದರೆ 4000 ರೂಪಾಯಿ ಒಟ್ಟಿಗೆ ಬರುತ್ತದೆ, ಎಲ್ಲರಿಗೂ ಸಹ ಒಂದೇ ದಿನ ಬರುತ್ತದೆ ಎಂಬುದು ಕೂಡ ಅಧಿಕೃತ ಮಾಹಿತಿ ಇಲ್ಲ. ಆದರೆ DBT ಮೂಲಕ ಹಂತ ಹಂತವಾಗಿ ಎಲ್ಲರ ಖಾತೆಗೆ ಜಮಾ ಆಗುವಂಥ ಸಾಧ್ಯತೆ ಇದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ದಾಖಲೆಗಳ ಮರುಪರಿಶೀಲನಾ ಕಾರ್ಯವು ಜುಲೈ 1ರಿಂದಲೇ ಆರಂಭವಾಗಿದ್ದು ಮತ್ತು ಈ ಯೋಜನೆಯ ಫಲಾನುಭವಿಗಳು ಸಂಬಂಧಿಸಿದಂಥ ಇಲಾಖೆಯ ಅನುಷ್ಠಾನಾಧಿಕಾರಿಗಳಿಗೆ ಆಗಸ್ಟ್ 31ರ ಒಳಗಡೆ ಅಗತ್ಯ ದಾಖಲೆಗಳನ್ನು ನೀಡಿ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸಹ ಹೇಳಲಾಗುತ್ತಿದೆ. ಮತ್ತು ವೀಕ್ಷಕರೇ, ಗೃಹ ಜ್ಯೋತಿ ಯೋಜನೆ ಜಾರಿಯಿಂದಾಗಿ ಅನೇಕ ಲಕ್ಷಾಂತರ ಫಲಾನುಭವಿಗಳಿಗೆ ಅನುಕೂಲ ಕೂಡವಾಗಿದೆ. ಈ ಯೋಜನೆಯ ಲಾಭ ಅರ್ಹರಿಗೆ ಮಾತ್ರ ಸಿಗಬೇಕು. ಮತ್ತು ವೀಕ್ಷಕರೇ, ಈ ಯೋಜನೆಯಿಂದ ಫಲಾನುಭವಿಗಳ ದಾಖಲಾತಿ ಮರುಪರಿಶೀಲನೆ ಕಾರ್ಯ ನಡೆಸುತ್ತಿದೆ ಮತ್ತು ದಾಖಲಾತಿಗಳ ಮರುಪರಿಶೀಲನಾ ಕಾರ್ಯಕ್ಕೆ ಆಗಸ್ಟ್ 31ರ ಒಳಗಡೆ ದಿನಾಂಕ ಆಗಿರುತ್ತದೆ ವೀಕ್ಷಕರೇ. ಯಾಕೆಂದರೆ ದಾಖಲಾತಿಗಳ ಒಂದು ಮರುಪರಿಶೀಲನೆಯಿಂದಾಗಿ ಅಧಿಕಾರಿಗಳಿಗೆ ನೀಡುವಂತಹ ಸಹಕಾರಿಯಾಗಿರುತ್ತದೆ. ದಾಖಲೆಗಳ ಮರುಪರಿಶೀಲನಾ ಕಾರ್ಯದಿಂದಾಗಿ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಪ್ರಕಾರದ ತೊಂದರೆ ಉಂಟಾಗುವುದಿಲ್ಲ ಮತ್ತು ಪ್ರತಿ ತಿಂಗಳು ಸಹ ಅವರಿಗೆ ಉಚಿತವಾಗಿ 200 ಯೂನಿಟ್ವರೆಗೂ ವಿದ್ಯುತ್ ಕೂಡ ಪಡೆಯಬಹುದಾಗಿದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಗ್ರಾಹಕರ ವ್ಯವಹಾರ ಇಲಾಖೆಯಿಂದ ಪಡಿತರ ಚೀಟಿದಾರರಿಗೆ ನಡೆಸಲಾಗುತ್ತಿರುವಂತಹ KYC ಪ್ರಕ್ರಿಯೆ ನಡೆಸುವಾಗ ಕೆಲವು ಕಡೆ ಸರ್ವರ್ ಸಮಸ್ಯೆ ಎದುರಾಗುತ್ತಿದೆ ಮತ್ತು ಕೇಂದ್ರ ಸರ್ಕಾರದ ಸೂಚನೆಯಂತೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ತಾಂತ್ರಿಕ ತೊಂದರೆಗಳಿಂದಾದಂಥ ಕಾರಣಗಳಿಂದಾಗಿ ಫಲಾನುಭವಿಗಳ ಗ್ರಾಹಕರು ನಾವೇ ಎಂದು ಸಹ ದೃಢಪಡಿಸಲು ಸಹ ಬರುವಂಥ ಚೀಟಿದಾರರಿಗೆ ನ್ಯಾಯಬೆಲೆ ಅಂಗಡಿಗಳ ಎದುರು ಕೂಡ ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಮರ್ಪಕವಾಗಿ ಸರ್ವರ್ ಲಭ್ಯವಾಗದಿರುವ ಕಾರಣ ಪರಿಣಾಮಗಳ ಮುಂದೆ ಕೂಡ ಪ್ರಕ್ರಿಯೆ ಸ್ಥಗಿತಗೊಳ್ಳಲಾಗುತ್ತಿದೆ. KYCಗಾಗಿ ಪಡಿತರ ಚೀಟಿಯಲ್ಲಿ ಹೆಸರಿರುವಂಥ ಕುಟುಂಬದ ಸದಸ್ಯರೆಲ್ಲರೂ ತಮ್ಮ ವ್ಯಾಪ್ತಿಯ ನ್ಯಾಯಬೆಲೆ ಅಂಗಡಿಗಳಿಗೆ ಬರಬೇಕಾಗುತ್ತದೆ ಮತ್ತು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಪಡಿತರ ಹಂಚಿಕೆ ಆರಂಭವಾದ ಸಂದರ್ಭದಲ್ಲೇ KYC ಪ್ರಕ್ರಿಯೆ ಕೂಡ ಚಾಲನೆಯಲ್ಲಿ ನೀಡಲಾಗಿತ್ತು.
ಮತ್ತು ಪಡಿತರ ವಿತರಣೆ ಹಾಗೂ ಇಕೆವೈಸಿ ಪ್ರಕ್ರಿಯೆ ಮಾಡುವ ಒತ್ತಡಕ್ಕೆ ನ್ಯಾಯಬೆಲೆ ಅಂಗಡಿಯವರು ಸಿಲುಕಿ ಬಿದ್ದಿದ್ದಾರೆ ಎಂದು ಹೇಳಬಹುದಾಗಿದೆ. ಯಾಕೆಂದರೆ ಪ್ರಕ್ರಿಯೆಯನ್ನು ನಿಲ್ಲಿಸಲಾಗದೆ ಸದ್ಯಕ್ಕೆ ಪಡಿತರ ವಿತರಣೆಗೆ ಮಾತ್ರವೇ ಆದ್ಯತೆ ನೀಡಲಾಗುತ್ತಿದೆ. ಎರಡೂ ಕಾರ್ಯಕ್ಕೆ ಒಂದೇ ಸರ್ವರ್ ಬಳಸಲಾಗುತ್ತಿರುವ ಕಾರಣ ಸರ್ವರ್ ಬ್ಯುಸಿಯ ಒಂದು ತಾಂತ್ರಿಕ ತೊಂದರೆ ಎದುರಾಗುತ್ತಿದೆ ಎಂದು ಹೇಳಬಹುದಾಗಿದೆ. ಯಾಕೆಂದರೆ ಬೇಸರಗೊಳ್ಳುತ್ತಿರುವಂತಹ ಚೀಟಿದಾರರು ತಮ್ಮ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಸದ್ಯಕ್ಕೆ ಇಲಾಖೆಯ ಸೂಚನೆ ಮೇರೆಗೆ ಪ್ರಕ್ರಿಯೆ ನಿಲ್ಲಿಸಲಾಗಿದೆ ಎಂದು ಸಹ ಹೇಳಲಾಗುತ್ತಿದೆ. ಮತ್ತು ಬೇರೆ ಬೇರೆ ಕಡೆ ನೋಡಬೇಕಾದ್ರೆ ವೀಕ್ಷಕರೇ, ಇಕೆವೈಸಿ ಪ್ರಕ್ರಿಯೆಯಾಗಿ ಮತ್ತು ಇಡೀ ದಿನ ಕಾಯುತ್ತಿರುವಂತಹ ಸರ್ವರ್ಗಾಗಿ ಸಮಸ್ಯೆ ಕೂಡ ಎದುರಾಗುತ್ತಿದೆ. ಮತ್ತು ಇಕೆವೈಸಿ ಪ್ರಕ್ರಿಯೆಯನ್ನು ಪಡಿತರ ಚೀಟಿದಾರರು ಪೂರೈಸಬೇಕಾಗುತ್ತದೆ. ಗ್ರಾಹಕರು ಖಚಿತಪಡಿಸಿಕೊಳ್ಳಲು ಸ್ಥಳಾಂತರ, ಮರಣ ಅಥವಾ ವರ್ಗಾವಣೆ ಮೊದಲಾದ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಬೇಕಾಗುತ್ತದೆ. ಮತ್ತು ಇಕೆವೈಸಿಯನ್ನು ಪೂರ್ಣಗೊಳಿಸಿ 5 ವರ್ಷ ಆಗಿರುವವರು ಮತ್ತೊಮ್ಮೆ ಇಕೆವೈಸಿ ಮಾಡಿಸಬೇಕಾಗುತ್ತದೆ. ಈಗಾಗಲೇ 10% ಸಾಧ್ಯವಾದಷ್ಟು ಜಿಲ್ಲೆಗಳಲ್ಲಿ ಕೂಡ 5 ವರ್ಷಕ್ಕೊಮ್ಮೆ ಪ್ರಕ್ರಿಯೆ ನಡೆಯುತ್ತಿದೆ. ಮತ್ತು ಪಡಿತರ ವಿತರಣೆ ಇಕೆವೈಸಿ ಪ್ರಕ್ರಿಯೆ ಏಕಕಾಲಕ್ಕೆ ನಡೆಸದಿದ್ದರೆ ತೊಂದರೆ ಆಗಬಹುದು. ಸರ್ಕಾರದ ಸೂಚನೆ ಮೇರೆಗೆ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಸೆಪ್ಟೆಂಬರ್ 1ರಿಂದ ಆಂದೋಲನದ ಮಾದರಿಯಿಂದಾಗಿ ಮತ್ತೆ ನಡೆಸಲಾಗುವುದು. ಇದಕ್ಕಾಗಿ ಪಡಿತರ ಚೀಟಿಯಲ್ಲಿ ಹೆಸರಿರುವಂತಹ ಎಲ್ಲರೂ ಖುದ್ದಾಗಿ ಹಾಜರಾಗಬೇಕಾಗುತ್ತದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರು ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರು ಸಹ ಮಾಹಿತಿಯನ್ನು ನೀಡಿದ್ದಾರೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಪಿಎಂ ಕಿಸಾನ್ ಯೋಜನೆಯ ರೈತರು ಇಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಯಂತೆ ವರ್ಷಕ್ಕೆ 3 ಕಂತುಗಳಲ್ಲಿ ಒಟ್ಟು 6,000 ರೂಪಾಯಿ ಸಹಾಯಧನವನ್ನು ಕೂಡ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಇದಲ್ಲದೆ ಈ ಯೋಜನೆಯಡಿಯಲ್ಲಿ ಸಹಾಯಧನ ಪಡೆಯಲು ಪ್ರತಿ ವರ್ಷವೂ ಬಯೋಮೆಟ್ರಿಕ್ ಇಕೆವೈಸಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ. ಇಕೆವೈಸಿ ಪೂರ್ಣಗೊಳಿಸಲು ಬಯೋಮೆಟ್ರಿಕ್ ಆಧಾರಿತ ಇಕೆವೈಸಿ ಮತ್ತು ಮುಖ ಗುರುತುವಿಕೆ ಆಧಾರಿತ ಇಕೆವೈಸಿ ಎಂಬ 2 ವಿಧಾನಗಳಿವೆ. ಬಯೋಮೆಟ್ರಿಕ್ ಇಕೆವೈಸಿ ಮಾಡಿಸಿಕೊಳ್ಳಲು ರೈತರು ಹತ್ತಿರದ ಗ್ರಾಹಕರ ಸೇವಾ ಕೇಂದ್ರ ಅಥವಾ ಕರ್ನಾಟಕ 1 ಮತ್ತು ಗ್ರಾಮ 1 ಕೇಂದ್ರಗಳಿಗೆ ತೆರಳಿ ಆಧಾರ್ ಕಾರ್ಡ್ ಮತ್ತು ಆಧಾರ ಸಂಖ್ಯೆಗೆ ನೀಡಿದಂತಹ ಇಕೆವೈಸಿ ಮಾಡಿಸಿಕೊಳ್ಳಬೇಕಾಗುತ್ತದೆ. ಮುಖ ಗುರುತುವಿಕೆ ಆಧಾರಿತವಾಗಿ ಇಕೆವೈಸಿಯನ್ನು ಕೂಡ VNO ಆ್ಯಪ್ ಮೂಲಕ ಮಾಡಿಸಿಕೊಳ್ಳಬಹುದಾಗಿದೆ. ಮತ್ತು ವೀಕ್ಷಕರೇ, ಪಿಎಂ ಕಿಸಾನ್ ಬಯೋಮೆಟ್ರಿಕ್ ಇಕೆವೈಸಿ VNO ಆ್ಯಪ್ ಮೂಲಕ ಮಾಡಿಸಿಕೊಳ್ಳಲು ರೈತರಿಗೆ ಕಷ್ಟವಾದಲ್ಲಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕೂಡ ನೀವು ಸಂಪರ್ಕಿಸಬಹುದಾಗಿದೆ. ಮತ್ತು ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಇಕೆವೈಸಿ ಮಾಡಿಸುವುದು ಬಾಕಿ ಇರುವಂತಹ ರೈತರು ಕಡ್ಡಾಯವಾಗಿ ಬಯೋಮೆಟ್ರಿಕ್ ಆಧಾರಿತವಾಗಿ ಮೊಬೈಲ್ ಆ್ಯಪ್ ಮೂಲಕವೂ ಕೂಡ ನೀವು ಇಕೆವೈಸಿಯನ್ನು ಈ ಪ್ರಕ್ರಿಯೆ ಪೂರ್ಣಗೊಳಿಸಬಹುದಾಗಿದೆ. ವೀಕ್ಷಕರೇ, ಯಾವ ರೈತರು ಇಕೆವೈಸಿಯನ್ನು ಪೂರ್ಣಗೊಳಿಸಿದ್ದಾರೆಯೋ ಅಂತ ರೈತರ ಖಾತೆಗೆ ಮಾತ್ರ ಮುಂದಿನ ಕಂತಿನ ಹಣವು ಆರ್ಥಿಕ ನೆರವು ವರ್ಗಾವಣೆ ಮಾಡುವುದಾಗಿ ಸಹ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ರಾಜ್ಯ ಸರ್ಕಾರದ 275 ಸಂಚಾರಿ ಪಶು ವೈದ್ಯಕೀಯ ಘಟಕಗಳ ಮೂಲಕ ರೈತರ ಮನೆ ಬಾಗಿಲಿಗೆ ಪಶು ವೈದ್ಯಕೀಯ ಸೇವೆ ತಲುಪಿಸಲಾಗುತ್ತಿದೆ. ಹೌದು ವೀಕ್ಷಕರೇ, ಸಹಕಾರ ಕ್ಷೇತ್ರದಲ್ಲಿ ಪ್ರತಿದಿನ 1.10 ಕೋಟಿ ಲೀಟರ್ ಹಾಲು ಸಂಗ್ರಹಿಸುವುದರ ಜೊತೆಗೆ ಈ ವರ್ಷ 35 ಲಕ್ಷ ರೈತರಿಗೆ 30,000 ಕೋಟಿ ಸಾಲ ಸೌಲಭ್ಯ ಒದಗಿಸಿ ರೈತರ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ಬಲವನ್ನು ತುಂಬುತ್ತಿದೆ. ಹೌದು ವೀಕ್ಷಕರೇ, ರೈತರಿಗೆ ಸಕಾಲದಲ್ಲಿ ಬೆಂಬಲದಿಂದ ಹೆಚ್ಚಿನ ಅನುಕೂಲವಾಗಲಿದೆ ಮತ್ತು ಪಶು ವೈದ್ಯಕೀಯ ಆರೈಕೆಯನ್ನು ಸಹ ನೇರವಾಗಿ ಅವರ ಮನೆ ಬಾಗಿಲಿಗೆ ತರುವುದರಿಂದ ಹಿಡಿತ ಸಹಕಾರಿ ಸಾಲದ ಪ್ರವೇಶವನ್ನು ಸಹ ವಿಸ್ತರಿಸುವವರಿಗೆ ಕರ್ನಾಟಕ ಸರ್ಕಾರವು ಗ್ರಾಮೀಣ ಜೀವನ ಉಪಾಯಕ್ಕಾಗಿ ಉಳಿಸಿಕೊಳ್ಳುವಂತಹ ಬೆಂಬಲ ವ್ಯವಸ್ಥೆಗಳನ್ನು ಸಹ ಬಲಪಡಿಸುತ್ತಿದೆ. ಮತ್ತು ಈ ವರ್ಷ 275 ಸಂಚಾರಿ ಪಶು ವೈದ್ಯಕೀಯ ಘಟಕಗಳನ್ನು ಮತ್ತು 30,000 ಕೋಟಿ ಸಾಲವನ್ನು 35 ಲಕ್ಷ ರೈತರಿಗೆ ವಿಸ್ತರಿಸಲಾಗುತ್ತಿದ್ದು ಕೃಷಿಯನ್ನು ಹೆಚ್ಚು ಸುರಕ್ಷಿತ, ಉತ್ಪಾದಕ ಮತ್ತು ಸುಸ್ಥಿರವಾಗಿಗೊಳಿಸಲು ಗಮನವನ್ನು ಹರಿಸಲಾಗುತ್ತಿದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೆ ನಿಮ್ಮ ಊರನ್ನು ಸಹ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.